ಮೊದಲನೆಯ ಪ್ರಶ್ನೆ, ಹಸಿರು ಕ್ರಾಂತಿ ಯಾವ ಬೆಳೆಗೆ ಸಂಬಂಧಿಸಿದೆ? ಎ ಅಕ್ಕಿ, ಬಿ ಜೋಳ, ಸಿ ಗೋಧಿ, ಡಿ ರಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಧಿ. ಎರಡನೆಯ ಪ್ರಶ್ನೆ, ವಿಜಯನಗರವನ್ನು ಆಳಿದವರು ಯಾರು? ಎ ಹೊಯ್ಸಳ, ಬಿ ಕದಂಬರು, ಸಿ ಚಾಲುಕ್ಯರು, ಡಿ ಅರವಿಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳರು. ಮೂರನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ವನ್ಯಜೀವಿ ಕಾಡುಗಳಿವೆ? ಎ 25, ಬಿ 35, ಸಿ 48, ಡಿ 22. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 25. ನಾಲ್ಕನೆಯ ಪ್ರಶ್ನೆ, ಎಮ್ಮೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ಉಕ್ರೇನ್, ಬಿ ಅಮೇರಿಕಾ, ಸಿ ಭೂತಾನ್, ಡಿ ಡೊಮಿನಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೊಮಿನಿಕಾ. ಐದನೆಯ ಪ್ರಶ್ನೆ, ಮಹಾಭಾರತವನ್ನು ರಚಿಸಿದವರು ಯಾರು? ಎ ಕುವೆಂಪು, ಬಿ ವೇದವ್ಯಾಸರು, ಸಿ ವಾಲ್ಮೀಕಿ, ಡಿ ಸೂರ್ಯದೇವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸರು. ಆರನೆಯ ಪ್ರಶ್ನೆ, ಆರೋಗ್ಯವಂತ ಮಾನವನ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟಿರಬೇಕು? ಎ 60ರಿಂದ 100, ಬಿ 50ರಿಂದ 80, ಸಿ 40ರಿಂದ 60, ಡಿ 55ರಿಂದ 70. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 60ರಿಂದ 100. ಏಳನೆಯ ಪ್ರಶ್ನೆ, ಕಥಕ್ಕಳಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಎ ಕೇರಳ, ಬಿ ಆಂಧ್ರ ಪ್ರದೇಶ, ಸಿ ತಮಿಳುನಾಡು, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ರಾಜ್ಯಕ್ಕೆ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕೊಡಗು, ಬಿ ಚಿಕ್ಕಮಗಳೂರು, ಸಿ ಉಡುಪಿ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. ಒಂಬತ್ತನೆಯ ಪ್ರಶ್ನೆ, ಒಣಖರ್ಜೂರ ತಿಂದರೆ ಏನು ಉಪಯೋಗ? ಎ ಬಿಪಿ ಲೋ, ಬಿ ಲಿವರ್ ಸಮಸ್ಯೆ ನಿವಾರಣೆ, ಡಿ ಕ್ಯಾನ್ಸರ್ ಬರುವುದಿಲ್ಲ, ಡಿ ದೇಹಕ್ಕೆ ಉತ್ತಮವಾದ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೇಹಕ್ಕೆ ಉತ್ತಮವಾದ ಶಕ್ತಿ. ಹತ್ತನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬಿಲ್ಪತ್ರೆಯ ಎಲೆ ತಿಂದರೆ ಯಾವ ರೋಗ ಬರುವುದಿಲ್ಲ? ಎ ಲೋ ಬಿಪಿ, ಬಿ ಲಿವರ್ ಸಮಸ್ಯೆ, ಸಿ ಕಿಡ್ನಿ ಸ್ಟೋನ್, ಡಿ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು. 11ನೆಯ ಪ್ರಶ್ನೆ, ನಿಮ್ಮ ಹಲ್ಲುಗಳು ಹೊಳೆಯಲು ಇದನ್ನು ಹಾಕಿ ಶುಚಿ ಮಾಡಿ. ಎ ತೆಂಗಿನ ಎಣ್ಣೆ, ಬಿ ಡಾಬರ್ ರೆಡ್ ಪೇಸ್ಟ್, ಸಿ ದಂತಕಾಂತಿ, ಡಿ ಬೇವಿನ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ಎಣ್ಣೆ. 12ನೆಯ ಪ್ರಶ್ನೆ, ಕುಡಿದ ನಶೆಯಿಂದ ಹೊರಬರಲು ಏನನ್ನ ಸೇವಿಸಬೇಕು? ಎ ಮಜ್ಜಿಗೆ, ಬಿ ಗಸಗಸೆ, ಸಿ ಶುಂಠಿ, ಡಿ ತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ. 13ನೆಯ ಪ್ರಶ್ನೆ, ಕೈಕಾಲು ಜೋಮನ್ನ ದೂರ ಮಾಡಲು ಏನು ಧರಿಸಬೇಕು? ಎ ತಾಮ್ರದ ಖಡ್ಗ, ಬಿ ಬಂಗಾರದ ಖಡ್ಗ,
ಸಿ ಕಬ್ಬಿಣದ ಖಡ್ಗ, ಡಿ ಬೆಳ್ಳಿಯ ಖಡ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರದ ಖಡ್ಗ. 14ನೆಯ ಪ್ರಶ್ನೆ, ಒಂದು ಕಡೆ ತಲೆನೋವಿದ್ದರೆ ಏನನ್ನ ಹಚ್ಚಬೇಕು? ಎ ನುಗ್ಗೆ ಸೊಪ್ಪಿನ ರಸ, ಬಿ ಈರುಳ್ಳಿ ರಸ, ಸಿ ಜೆಂಡು ಬಾಂಬ್, ಡಿ ಆಲೂಗಡ್ಡೆಯ ರಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆ ಸೊಪ್ಪಿನ ರಸ. 15ನೆಯ ಪ್ರಶ್ನೆ, ತುರಿಕೆ ಮತ್ತು ಅಲರ್ಜಿ ಕಡಿಮೆಯಾಗಲು ಏನು ಹಚ್ಚಬೇಕು? ಎ ಕೊಬ್ಬರಿ ಎಣ್ಣೆ, ಬಿ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ, ಸಿ ಬೇವು ಮತ್ತು ಅರಿಶಿಣ, ಡಿ ಉಪ್ಪಿನ ನೀರು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪ್ರಿಯ ವೀಕ್ಷಕರೇ, ಈ ಫಂಗಲ್ ಇನ್ಫೆಕ್ಷನ್ ಸಹಜವಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಲ್ಲ ಒಂದು ಬಾರಿ ಬಂದೇ ಬರುತ್ತದೆ. ಯಾರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೋ ಅವರಲ್ಲಿ ಬೇಗ ಇದು ನಿವಾರಣೆಯಾಗುತ್ತದೆ ಮತ್ತು ಇಮ್ಯುನಿಟಿ ಪವರ್ ಕಡಿಮೆ ಇದ್ದವರಲ್ಲಿ ಇದು ನಿವಾರಣೆಯಾಗುವುದು ಸ್ವಲ್ಪ ದಿನವಾಗುತ್ತದೆ. ಈ ಫಂಗಸ್ ಅಂದರೆ ಅತಿ ಸೂಕ್ಷ್ಮವಾದ ನಮ್ಮ ಕಣ್ಣಿಗೆ ಕಾಣದ ಒಂದು ಕ್ರಿಮಿಯಾಗಿದೆ. ಇದು ತೇವಾಂಶ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಯಾರಿಗೆ ಈ ಸೋಂಕು ತಗುಲುತ್ತೋ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತದೆ. ಇದು ಒಂದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಇದು ಹರಡಲು ಮುಖ್ಯ ಕಾರಣಗಳನ್ನು ನೋಡುವುದಾದರೆ ಅನ್ಹೈಜೆನಿಕ್ ಅಂದರೆ ಯಾರು ಕ್ಲೀನ್ ಆಗಿರುವುದಿಲ್ಲೋ ಅವರಲ್ಲಿ ಇದು ಬಹುಬೇಗ ಹರಡುತ್ತದೆ. ಇನ್ನು ಎರಡನೆಯದು, ಇಮ್ಯುನಿಟಿ ಪವರ್ ಕಡಿಮೆ ಇದ್ದ ವ್ಯಕ್ತಿಗಳಲ್ಲಿ ಇದು ಬೇಗ ಬರುತ್ತದೆ ಮತ್ತು ಜಂಕ್ ಫುಡ್ ಸೇವನೆ ಮತ್ತು ಸ್ಮೋಕಿಂಗ್, ಆಲ್ಕೋಹಾಲ್ ತೆಗೆದುಕೊಳ್ಳುವ ವ್ಯಕ್ತಿಗಳಲ್ಲಿ ಇದು ಬಹುಬೇಗ ಕಂಡುಬರುತ್ತದೆ. ಹಾಗೆ ಜಾಸ್ತಿ ಸ್ಟೆರಾಯ್ಡ್ ಬಳಕೆ ಮತ್ತು ಜಾಸ್ತಿ ಪ್ರೋಟೀನ್ ಫುಡ್ ತೆಗೆದುಕೊಳ್ಳುವವರಲ್ಲಿ ಮತ್ತು ತುಂಬ ಡಯಟ್ ಮಾಡುವವರಲ್ಲಿ ಇದು ತುಂಬ ಕಾಣಿಸಿಕೊಳ್ಳಬಹುದು. ಹಾಗೆ ಕೆಮಿಕಲ್ ಅಥವಾ ಧೂಳು ಬರುವ ಪ್ರದೇಶಗಳಲ್ಲಿ ವರ್ಕ್ ಮಾಡುವ ಜನರಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ನಮ್ಮ ಫುಡ್ ಸ್ಟೈಲನ್ನು ಚೇಂಜ್ ಮಾಡಬೇಕು, ಅಂದರೆ ಹೆಚ್ಚು ಪ್ರೋಟೀನ್ ಫುಡ್ ಬಿಡಬೇಕು, ಸ್ವೀಟ್ಸ್ ಮತ್ತು ಹಾಲಿನ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು, ಮದ್ಯಪಾನ ಧೂಮಪಾನವನ್ನು ನಿಯಂತ್ರಣ ಮಾಡಬೇಕು, ಹಾಗೆ ಹೆಚ್ಚಾಗಿ ಆಯಿಲಿ ಫ್ಯಾಟಿ ಫುಡ್ಸನ್ನು ನಿಯಂತ್ರಣ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಆಗಬೇಕು. ಇನ್ನು ಕೊನೆಯದಾಗಿ ಇದಕ್ಕೆ ಮನೆಮದ್ದುಗಳನ್ನು ನೋಡುವುದಾದರೆ ಮೊದಲನೆಯದ್ದು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಬೇಕು. ಎರಡನೆಯದ್ದು ಬೆಳ್ಳುಳ್ಳಿ ಮತ್ತು ಜೇನುತುಪ್ಪವನ್ನು ಹಚ್ಚಬೇಕು. ಮೂರನೆಯದ್ದು ಬೇವಿನ ಎಲೆಯ ಜೊತೆಗೆ ಅರಿಶಿಣ ಪುಡಿಯನ್ನು ಬೆರೆಸಿ ಅದನ್ನು ಹಚ್ಚಬೇಕು. ಇನ್ನು ನಾಲ್ಕನೆಯದ್ದು ಬಿಸಿ ನೀರಿಗೆ ಉಪ್ಪು ಹಾಕಿ ಅದರಿಂದ ಸ್ನಾನ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.